ಮರಗಳು ಉರುಳಿ ಹೋದವ, ಆಮೇಲೆ ಒಲೆಯಲಿಲ್ಲ. ನನ್ನನ್ನೇ ನಾನು ದಂಡಿಸಿಕೊಳ್ಳೋದಕ್ಕೆ ಮುಂದಾದಾಗ ಆಮೇಲೆ ಮೈದೋರಿದ, ವರ ಕೇಳಿದ, ಬೇಕು ಬೇಕಾದ ವರ ಕೊಡಬೇಕು. ಏನಂತ ಕೇಳಿ? ನನ್ನ ಪಾಲಿಗೆ ಅಮರತ್ವ ಬೇಕು ಅಂದೆ. ಏನಂತ? ಕಷ್ಟವಂತೆ ಕೊಡ್ಲಿಕ್ಕೆ ಉಂಟ, ಕೊನೆಗೆ ಅವರಿಗೂ ಅಂತೆ ಉಂಟಂತೆ. ಹಾಗಾದ್ರೆ ನನ್ನ ಪಾಲಿಗೆ ಸಾವು ಬರಬಾರದು, ಇನ್ನೊಬ್ಬರಿಗೆ ನೋವು ತಪ್ಪಬಾರದು. ಪೀಡಾಕಾರಕನಾಗಿ ಮಹಿಷ ಬದುಕಬೇಕು ಅಂತಾದ್ರೆ ಅಯಾನಿಂದ ಸಾವು ಬೇಕು ಎಂಬುದಾಗಿ ಹೇಳಿದೆ. ಅಷ್ಟು ಅಲ್ಲ, ಸಾಧ್ಯ ಉಂಟಾ? ಹಾಗೇನಾದ್ರೂ ಆಗ್ಲಿಕ್ಕೆ ಉಂಟಾ? ಎಂಬಲ್ಲಿಗೆ ಮಹಿಷ ಅಮರ, ಮಹಿಷ ಅಮರ. ಹಾಗೆ ಮಾತಾಡುತ್ತಾ ಮಾತಾಡುತ್ತಾ ಇದ್ದಾಗ ಶಂಕದುರ್ಗರು ಬಂದ. ನಮ್ಮಪ್ಪನ ಹಾಲು ಕೇಳಿದ್ದವರಂತ ಪಾಪ ಅಯ್ಯೋ ಅವರ ಪರಿಸ್ಥಿತಿ. ಒಬ್ಬನ ಮೂಗು ಕತ್ತರಿಸಿದೆ, ಒಬ್ಬನ ಕಿವಿ ಕತ್ತರಿಸಿದೆ, ಒಬ್ಬನ ಹೊಟ್ಟೆ ಕತ್ತರಿಸಿದೆ. ಏನ್ ಮಾಡಿದ್ರಿ? ದೇವತೆಗಳಿಂದ ಪೆಟ್ಟು ತಿಂದವರಂತೆ. ಅಭಯಹಸ್ತವನ್ನು ಇಟ್ಟೆ, ಫಲವನ್ನು ಸಿದ್ಧಗೊಳಿಸಿದ್ದೇನೆ. ಅಮ್ಮನಿಗೆ ವಿಷಯವನ್ನು ಹೇಳ್ತೇನೆ, ದೇವತೆಗಳನ್ನು ಪಟ್ಟು ಮಾಡಿದ್ದೇನೆ. ಇಲ್ಲಿವರೆಗಾಗಿ ಬಂದಿರುವಂತಹ ವಿಚಾರವನ್ನು ಕೇಳಿದ್ದೇನೆ. ಆತ ಏನು ಇಷ್ಟದಾಗಿ ನೋಡ್ಬೇಕಂತಂದ್ರೆ ನಮಗೆ ಒಪ್ಪಿಸು, ಉಳಿಯುವುದಕ್ಕೆ ಅವಕಾಶ ಕೊಡ್ತೀನಿ. ಆತನನ್ನು ಕೊಂದು ಕಳೆದವರು ನಾವು. ಆ ಸ್ಥಿತಿ ನಿನ್ನ ಪಾಲಿಗಾಗುವುದು ಬೇಡ. ಹಿಂದಕ್ಕೆ ಹೋಗ. ಫಲಾನ್ವಿತ ವೀರ ಮಹೇಶ ನಿಮಗೆಲ್ಲ ದೇವಲೋಕದ ಹಿಂಬದಿಯಾಗಿದೆ.
ಸಿಕ್ಕಬೇಕಾಗಿ ಹೌದು ಹೌದು. ಅವರೆಲ್ಲ ಕೂಡಿದರೆ ಸುರಲೋಕ ಮಹಿಷನ ಕೈವಶ, ಸುರಲೋಕಕ್ಕೆ ಅಧ್ಯಕ್ಷ ವೀರ ಮಹಿಷಾಸುರ. ಅನ್ಯಾಯ ಮಾಡ್ತೇನೆ, ಅಧರ್ಮ ಮಾಡ್ತೇನೆ, ಮಾಡಬಾರದ ತಪ್ಪೆಲ್ಲವನ್ನು ಮಾಡ್ತೇನೆ. ಯಾರು ಬರ್ತಾರೆ? ಸುರದ ವೈಶರು ಕೇಳಿ ದುರುಳರಿ ಪರಿಯಲ್ಲಿ ಮೆರೆಯುತ್ತಲಿರಲು ನಾಗದಲ್ಲಿ ಸುರನಾವಡಗುಳ್ಳು ಮುರುಹೂತ ಆಚರಣ ಸುರನಾವಡಗುಳ್ಳು ಮುರುಹೂತ ನಾಚರಣ ಚಿರಿಸುತ್ತ ಗಿರಿ ಕಾನನದಲ್ಲಿ ಸುರನಾರೊಡಗುಳ್ಳು ಪುರುಹೂತ ನಾಚರಣ ಚಿರಿಸುತ್ತ ಗಿರಿ ಕಾನನದಲ್ಲಿ. ಎಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತಲ್ಲ. ಅಲ್ಲದೆ ಹೋದ್ರೆ ದುರುಳನಾಗಿರುವಂತಹ ಮಹಿಷನಿಂದ ನಮ್ಮ ಪಾಲಿಗೆ ಸೋಲಾಗಿ ಹೋಯಿತಲ್ಲ. ಹಾಗಾದ್ರೆ ಆತ ಇಷ್ಟೊಂದು ಮೆರೆದಾಡುವುದಕ್ಕೆ ಕಾರಣ ಏನು? ಆತ ವರವನ್ನು ಪಡೆದುಕೊಂಡಿದ್ದಾನೆ. ಹಾಗಾದ್ರೆ ವರವನ್ನು ನೀಡಿದವರು ಯಾರು? ಬ್ರಹ್ಮದೇವನಲ್ಲವೇ? ನೇರವಾಗಿ ಸತ್ಯಲೋಕಕ್ಕಾಗಿ ಬ್ರಹ್ಮದೇವನ ಬಳಿಗೈದರು ದೇವತೆಗಳು ಸ್ಮರಿಸಿದರು. ಪೊರೆಯಬೇಕೆಲ್ಲೇ ವಾಣಿನಾಥ ಅವತರಿಸೋದಿ ಕಮಲ ಸಂಜಾತ ವಾಣಿನಾಥ. ತಾನೆ ಭೂಲೋಕದಲ್ಲಿ ಗೋವುಗಳನ್ನ ಬ್ರಾಹ್ಮಣರನ್ನ ಹಿಂಸಿಸುವುದಕ್ಕೆ ಮನ ಮಾಡಿ ಅಷ್ಟೇ ಅಲ್ಲದೆ ದೇವತೆಗಳನ್ನೆಲ್ಲ ಓಡಿಸಿ ದೇವ ಗದ್ದುಗೆಯನ್ನ ಏರಿದ್ದಾನೆ. ಆತನ ಒದೆಗಾಗಿ ನಿಮ್ಮಲ್ಲಿ ಯಾಕೆ ಬಂದವರು ನಾವು? ಮಹಿಷನು ಪಟ್ಟಣವ ಕೇಳಿದ ಕ್ಷಣದೊಳಗೆ ಕೇಳಿದ ಕ್ಷಣದೊಳಗೆ ಲಕ್ಷ್ಮೀರೋಲ ತನ್ನಯ ಮನದೊಳಗೆ ಕತಿತೋಳನಾದ ದಿವ್ಯ ತೇಜವ ಮೇಲಂಗಡಲಿ. ನೀನು ಕೊಟ್ಟಿರುವಂತಹ ವರಬಲದಿಂದಲಾಗಿ ಮೆರೆಯುತ್ತಿರುವಂತಹ ದುರುಳನಾದಂತಹ ಮಹಿಷ ಎಲ್ಲವರನ್ನ ಹಿಂಸಿಸುವುದಕ್ಕಾಗಿ ಮನವನ್ನು ಮಾಡ್ತಾ ಇದ್ದಾನೆ. ಅವನನ್ನ ನಿಗ್ರಹಿಸುವುದು ತ್ರಿಮೂರ್ತಿಗಳಾದಂತ ನಮ್ಮಿಂದಲೂ ಕಷ್ಟ ಸಾಧ್ಯವಾದಂತ ಕಾರ್ಯ. ಹಾಗಿರುತ್ತಾ ಅವನ ಉಪಟಳವನ್ನು ನಿಯಂತ್ರಿಸಬೇಕು ಅಂತಾದ್ರೆ, ಅವನ ವಧೆ ಆಗಬೇಕು ಅಂತಾದ್ರೆ, ಅಂದು ತಾಯಿ ನಮ್ಗೆ ಕೊಟ್ಟಿರುವಂತಹ ಮಾತು ಹಾಗೆ ಅಲ್ವೋ? ನೀವು ಕಷ್ಟ ಕಾಲದಲ್ಲಿದ್ದಾಗ ನನ್ನ ನಿಷ್ಠೆಯಿಂದ ಭಜಿಸಿದ್ದೇ ಹೌದು ಅಂತಾದ್ರೆ, ಸಂದರ್ಶನವನ್ನ ಇದ್ದು ನಿಮ್ಮ ಪಾಲಿಗೆ ಬಂದಿರುವಂತಹ ಕಷ್ಟವನ್ನ ನಾನು ದೂರ ಮಾಡ್ತೇನೆ ಎನ್ನುವ ಹಾಗೆ ಇವತ್ತು ನಮ್ಮ ಪಾಲಿನ ಕಷ್ಟದ ದಿನ ಎನ್ನುವ ಹಾಗೆ ತಿಳಿಯೋಣ. ನಮ್ಮ ಪಾಲಿಗೆ ಬಂದಿರುವಂತಹ ಕಷ್ಟವನ್ನು ದೂರ ಮಾಡುವುದು ಆ ತಾಯಿಯಿಂದಲ್ಲದೆ ಮತ್ಯಾರಿಂದಲೂ ಅಲ್ಲ. ಅದಕ್ಕಾಗಿ ನಮ್ಮ ತೇಜಸ್ಸನ್ನು ಹೊರಚೆಲ್ಲಬೇಕು. ಅದಕ್ಕಾಗಿ ನನ್ನ ತೇಜಸ್ಸನ್ನ ಹೊರಕ್ಕೆ ಚೆಲ್ಲಿದ್ದೇನೆ. ಗುಡುಗುಡಿಸಿದರು ಪುರವಿನಾಶನ ನಡಿಗ ಮಹಿಷಾಸುರನ ಉಪಟಳ ತಡೆಯಲಾಯಿತ ಎರಡು ತೇಜವು ಅಡರಿದ. ದುಷ್ಟ ಮಹಿಷನ ವರೆಗಾಗಿ ನನ್ನಲ್ಲಿರುವಂತಹ ಅಂತಸತ್ವವನ್ನು ನಳಿನ ಸಂಭವನನ್ನು ಖಾತಿಯು ಹೊಳೆಯಲಾದನ ದಿವ್ಯ ತೇಜವು ನಡುವಿನಿಂದಲೇ ನಮೋ ಸೇರಿತು ತಿರುವಲೇನೋ. ದುರುಳ ಮಹಿಷನ ಒದೆಗಾಗಿ ನನ್ನಲ್ಲಿರುವಂತಹ ತೇಜಸ್ಸನ್ನ ಹೊರಚೆಲ್ಲಾಯಿತು. ಸುರಮ ಮುಖ್ಯಮನ ಕಡಂಬವು ಧರಿಸಿ ಕಲಿಯಲು ದಿವ್ಯ ತೇಜವು ಪಂಡುದೆಲ್ಲರ ದೇಹದಿಂದಲೇ ಬರೆಯುವುದೇನೋ. ವಧೆಗಾಗಿ ತಾಯಿಯ ಆಗಮನಕ್ಕಾಗಿ 33 ಕೋಟಿ ಇರುವಂತಹ ತೇಜಸ್ಸನ್ನು ಹೊರಗೆ ಹಾಕಿದ್ದೇವೆ ನಾವು. ಆಹಾ, ಮೂರು ಮೂರ್ತಿಗಳ ಮುಖದಿಂದ ಹೊರಟಿಯ ತೇಜಯು ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿ ಆಕೃತಿ ತಳೆದು ನೋಡಿ ಮಕ್ಕಳೇ, ದರೆಗಿಳಿಯೇ ಸುರರು ಜಯ ಜಯವೆಂದು ಜಯ ಜಯ ನುತಿಗೈಯೊಳಗೆ ನಮ್ಮಲ್ಲಿರುವಂತಹ ಅಂತಸ್ತವನ್ನು ತೇಜಸ್ಸನ್ನು ಹೊರಚೆಲ್ಲಿದ ಮರುಗಳಿಗೆ ನೋಡಿದ್ರ ಆಕಾಶದ ಎತ್ತರದಲ್ಲಿ ನಾರಿ ಆಕೃತಿಯನ್ನು ತಳೆದು ದಿಗಂಬರಳಾಗಿ ಕೆಳಗಿಳಿದು ಬರುತ್ತಾ ಇದ್ದಾರೆ. ಇದೇ ಸರಿಯಾದಂತಹ ಸಂದರ್ಭದಲ್ಲಿ ದೇವ ಸ್ತ್ರೀಗಳೆಲ್ಲರೂ ಒಟ್ಟಾಗಿ
ಸೀರೆಯನ್ನ ಉಡಿಸಿ ಬೇಕು ಬೇಕಾದಂತ ಪೋಷಾಕಗಳನ್ನ ಧರಿಸುವುದರ ಒಟ್ಟಿಗೆ ಆಭರಣಗಳಿಂದ ಅಲಂಕೃತರಾಗಿ ತೆರೆಗಿಳಿದು ಬರುವ ಹಾಗೆ ಮಾಡ್ತಾ ಇದ್ದಾರೆ. ದಿಕ್ಪಾಲಕರನ್ನು ಒಟ್ಟಾಗಿ ಜಯಘೋಷದೊಂದಿಗೆ ತಾಯಿಯನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕಣ್ಣೆದುರಿಗೆ ಬರುವಂತ ತಾಯಿಯನ್ನ ಕಂಡು ನಾವು ಧನ್ಯರಾಗೋಣ, ಧನ್ಯರಾಗೋಣ. ಜಯ ಜಯ ದೇವಿಗೆ ಪಾವನ ಚರಿತೆ ದೇವಿಗೆ ಪಾವನ ಚರಿತೆ ದೇವಿಗೆ ಪಾವನ ಚರಿತೆ ನೀನೇ ಕಾವುದು ನಮ್ಮನ್ನು ಕರುಣಾದಿ ಮಾತೆ ಭಾವಶುದ್ಧಿಯೊಳಿತು ಪದವ ಭಾವಶುದ್ಧಿಯೊಳಿತು ಪದವ ತಾಯೆ ನಾವು ಮರೆಗೊಂಡೆವು ಕರುಣಿಸ ಭಯವ ದೇವಿಗೆ ಪಾವನ ಚರಿತೆ ಕಾವುದು ನಮ್ಮನ್ನು ಕರುಣಾದಿ ಮಾತೆ. ಜಯ 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 ಹರಿಯ ಸುರಪ ಬೀಳಬಾರದೆ ಬಂದ ಕಷ್ಟವ ಮಗನೇ ಬ್ರಹ್ಮ, ತಾಯಿ, ಮಗನೇ ವಿಷ್ಣು, ಅಮ್ಮ ಮಗನೇ ಪರಮೇಶ್ವರ, ಅಮ್ಮ ಸುಮನಸರೇ, ಜನನಿ ತ್ರಿಮೂರ್ತಿಗಳೆಲ್ಲ ಒಂದಾಗಿದ್ದೀರಿ. ಚತುರ್ವೇದಗಳು, ಪಂಚಭೂತಗಳು, ಷಟ್ ಶಾಸ್ತ್ರಗಳು, ಸಪ್ತ ಋಷಿಗಳು, ಅಷ್ಟವಸುಗಳು, ನವಗ್ರಹಗಳು, ದಶ ದಿಕ್ಕುಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು ಎಲ್ಲರೂ ಒಟ್ಟಾಗಿ ನನ್ನನ್ನೇ ಸಂಸ್ತುತಿಸ್ತಾ ಇದ್ದೀರಿ. ಶ್ವೇತ ವರ್ಣದಿಂದ ಕೂಡಿರುವಂತಹ ಬ್ರಹ್ಮನ ಮುಖ ಎನ್ನುವುದು ಬಿಳುಚಿ ಹೋಗಿದೆ. ಸದಾ ನಗುಮಗುದಿಂದಿರುವಂತಹ ನಾರಾಯಣನ ಮುಖ ಮ್ಲಾನವಾಗಿ ಹೋಗಿದೆ. ಪರಮೇಶ್ವರನು ಮೂರು ಕಣ್ಣುಗಳಿಂದಲೂ ಕಣ್ಣೀರನ್ನೇ ಸುರಿಸ್ತಾ ಇದ್ದಾನೆ. ದೇವತೆಗಳೆಲ್ಲ ಕಂಗಾಲಾಗಿ ಹೋಗಿದ್ದಾರೆ. ಏನು ಕಾರಣ? ಎಲ್ಲರೂ ಒಂದಾಗಿ ನನ್ನನ್ನ ಪ್ರತ್ಯಕ್ಷೀಕರಿಸಿಕೊಂಡಿದ್ದೀರಿ. ಏನಾಗಬೇಕು ಹೇಳಿ ಮಕ್ಕಳೇ? ಮದಿಲಾಲಿಸು ಖರ್ಮಗೀಶನು ವಿಧಾತ ಇಲ್ಲಿಯ ಮರಬಲದಿ ಏನಮ್ಮ ನಿರ್ಭೀತಿಯಿಂದ ಸುರಮಾತೆಯಲ್ಲವ ಬೆಸೆಗಿಸಿ ನಿರ್ಭೀತಿಯಿಂದ ಅಮ್ಮ ಓ ತಾಯಿ, ನಿನ್ನ ನಿರ್ದೇಶನ ಪ್ರಕಾರವಾಗಿ ಪರಿಪಾಲನೆಯ ಮಹತ್ತರವಾದಂತಹ ಕಾರ್ಯವನ್ನು ಹೊತ್ತು ನಡೆಯುತ್ತಿರುವಂತಹ ಕಾಲಕ್ಕೆ ದುರುಳನಾದಂತಹ ಶೋಣಿತಾಪುರದ ಅಧಿಕಾರಿ ಮಹಿಷ ಎನ್ನುವವ ವರವರದಿಂದಲಾಗಿ ಮೆರೆಯುತ್ತಿರುವಂತಹ ಆತ ವಿಧಾತ ಕೊಟ್ಟಂತ ವರದಿಂದಲಾಗಿ ದೇವಲೋಕಕ್ಕೆ ದಾಳಿಯನ್ನು ಇಟ್ಟ ಎಲ್ಲವರನ್ನು ಹಿಂಸಿಸುವುದಕ್ಕೆ ಮನ ಮಾಡಿದ ಎಲ್ಲವರನ್ನ ಓಡಿಸುವುದರ ಒಟ್ಟಿಗೆ ನಾಕವನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ. ಆ ದುರುಳನಾದಂತಹ ಮಹಿಷ ಮತ್ತು ಮುಂದುವರಿದ ಅಂತಾದ್ರೆ ಲೋಕಕಂಟಕರಾಗಿ ನಿಲ್ಲುವುದು ಅನುಮಾನ ಇಲ್ಲ ತಾಯಿ. ಅವರನ್ನು ನಿಗ್ರಹಿಸ. ಹರಿತಗಳು ದುರುಳ ಮಹೇಶ ಹರಿತಗಳು ದುರುಳ ಮಹೇಶ ಮಹಿಯ ಮಂಗಲದ ಮಾಂಗಲ್ಯಕ್ಕೆ ಮಾಯನೇ ಬರುವಂತ ಮಹಿಷನಿಂದ ಕುತ್ತಿಲ್ಲದ ಬಂದು ಒದಗಿದ್ದೆ. ಚಿಂತಿಸಬೇಡಿ ಮಕ್ಕಳೇ, ಚಿಂತಿಸಬೇಡಿ. ಆ ದುರುಳನಾದಂತ ಮಹಿಷಾಸುರನನ್ನ ಕಿರಿದು ದಿನದಲ್ಲಿ ತೆರೆದುಕೊಡ್ತೇನೆ, ತೆರೆದುಕೊಡ್ತೇನೆ, ತೆರೆದುಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ ಅಮ್ಮ,
ಮಣಿಯಲಾಗಿ ಜಯ ಜಯವೆಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಗಣತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮ ಕಿರೀಟವನ್ನೇ ಇತ್ತ. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವರ್ಪಿಸಲು ಆಭರಣ ಕೊಟ್ಟ. ವನಜನಾಭನು ಕರಗ ಚಕ್ರವಗ ಜಯ 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 ತ್ರಿನಯನಾಗ ಶೂಲವಗು ಜಯ ಜಯ ಕನಕ ಗರ್ಭನು ಬ್ರಹ್ಮದಂಡವನಿತು ಜಯ ಜಯ ಸುರರೆಲ್ಲ ತಮ್ಮಯುಧವ ದೇವಿಯ ಕರಗಳಿಗೆ ತೊಡಿಸಿ ಜಯ 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 जय 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 ನಮ್ಮಲ್ಲಿರುವಂತಹ ದಿವ್ಯ ಆಯುಧಗಳನ್ನೆಲ್ಲ ನಿಮ್ಮ ಕರೆಗೆ ಒಪ್ಪಿಸಿದವರು ನಾವಿದ್ದೇವೆ. ಸ್ವೀಕರಿಸಿದ್ದೇನೆ ಮಕ್ಕಳೇ. ತಾಯಿ, ದುರುಳನ ವಧೆಗಾಗಿ ಹೊರಟವರು ನೀವು. ಹಾಗೆ ಹೋಗುವುದಲ್ಲ ಅಮ್ಮ. ಅದೋ ಆ ಕಡೆಯಲ್ಲಿ ನೋಡಿ, ಪರ್ವತರಾಜರೇ ಸಿಂಹನಾಗಿ ಬರ್ತಾ ಇದ್ದಾನೆ. ತಾಯಿ, ಸಿಂಹವಾಹಿನಿಯಾಗಬೇಕಮ್ಮ, ಸಿಂಹವಾಹಿನಿಯಾಗಬೇಕು. ಮರಿ
ಬಂದಿದ್ದಾಳೆ. ಅಬ್ಬ ನೋಡುವುದಕ್ಕಾಗಿ ಶಂಕದುರ್ಗರ ಕಳುಹಿಕೊಟ್ಟೆ. ಅವರನ್ನು ಕೊಂದು ಮುಗಿಸಿದಳು. ನಾರಿಯೋ ಮಾರಿಯೋ ಕೊಡ್ತೇನೆ, ಹೋಗ್ತೇನೆ. ಕಾಲುಗಳನ್ನು ಕತ್ತರಿಸಿ ಅಷ್ಟಭುಜವಾಗಿ ಕೇಸರಿಯನ್ನು ಏರಿ ತಿಟ್ಟತನದಿಂದ ಬಂದೆಯಲ್ಲ. ಹೌದು. ಯಾಕ ಬಂದೆ? ಯಾವ ಕಾರಣಕ್ಕಾಗಿ ಬಂದೆ? ಕಾರಣ ಉಂಟು. ನೀನು ಮಾಡಿದ್ದಾದ್ರೆ ಎಂತದ್ದು? ದೇವತೆಗಳನ್ನ ಸುರಲೋಕದನ್ನೆಲ್ಲರನ್ನ ಹೊಡೆದೋಡಿಸಿದವ. ದೇವತೆಗಳಿಗೆ ಸಲ್ಲಬೇಕಾದಂತಹ ಪೀಠವನ್ನ ನೀನು ಏರಿದಿದ್ದವನಿದ್ದೀಯ. ಹಾಗಾಗಿ ಅವರ ಕಣ್ಣೀರನ್ನು ಮರೆಸುವುದಕ್ಕೆ ಸಜ್ಜನರ ಪಕ್ಷವನ್ನ ಅತ್ತು ಆ ದೇವತೆಗಳನ್ನ ಕಾಪಾಡುವುದಕ್ಕೆ ಬಂದವಳು ನಾನು.
ಯಾವ ಬ್ರಹ್ಮನಿಂದ ವರವನ್ನು ಪಡೆದುಕೊಂಡಿದ್ದೀಯೋ ಅಂಥ ಬ್ರಹ್ಮನಿಗೂ ಶಕ್ತಿಯನ್ನು ಕೊಡುವಂತವಳು ನಾನು. ಸರೋಜ ಪೀಠರಿಗೆ ಮಾತ ನಾನು ನನ್ನಂಥವಳನ್ನು ಬಯಸುವುದಕ್ಕೆ ಮುಂದಾಗುತ್ತೀಯೋ ಆ ನಿನ್ನ ಬ್ರಹ್ಮನ ಸಹಿತವಾಗಿ ನಿನ್ನ ವರವನ್ನ ಸೊಕ್ಕಿದ ಹೆಣ್ಣು ಕೊಪ್ಪಿದ ಕೋಣ ಹೆಣ್ಣಿನ ಮುಂದೆ ಏನು ಈ ಕೋಣನ ಬಲ ಏನು ಅಂತ ನೋಡ್ತೀಯ? ನಾರಿ ಎಂದು ನನ್ನ ಕಡೆಗಣಿಸುವುದು ಬೇಡ. ನಾರಿಯಾದ ನನಗೆ ಮಾರಿಯಾದ ಮಾರಿಯಾದ ಮಾರಿಯೋ ಮಾರಿಯೋ ದೂರದಲ್ಲಿ ಬಾರ ಬಾರ
ಸುರಪ ತಾಯೇ ಸುರಪ ಬಯಲಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಗವನ್ನು ಪಾಲಿಸು ಮರೆಯದೆನ್ನಯ ಚರಣವನ್ನು ನೀ ನಿರತ ಮನದಿ ಸುರಪ ತಾಯೇ ಇನ್ನು ಭಯಪಡಬೇಕಾದಿಲ್ಲ. ನಿಮ್ಮ ಪಾಲಿಗೆ ಬಂದಂತಹ ಕಷ್ಟವನ್ನು ದೂರೀಕರಿಸಿದ್ದೇನೆ. ಹಾಗಂತ ಕಷ್ಟ ಹೋಯಿತೆಂಬ ಕಾರಣಕ್ಕಾಗಿ ನನ್ನ ಚರಣವನ್ನ ನೆನೆಯುವುದು ಯಾವ ಕಾಲಕ್ಕೂ ಬಿಡಬೇಡ. ನನ್ನನ್ನು ನೆನೆಯುತ್ತಾ ಇರು. ಶುಭವಾಗುತ್ತದೆ, ಶುಭವಾಗುತ್ತದೆ. ಆಯಿತಮ್ಮ.